ನಿಮ್ ಕೆಲಸ ಏನು? ನೀವು ಸಂಬಳ ತಗೊಳಲ್ವಾ? ಮಾತಾಡ್ರಿ, ಬಾಯಿ ಇಲ್ವೇನ್ರಿ ನಿಮ್ಗೆ ಸ್ವಾಮಿ? ಕನ್ನಡ ಬರಲ್ವಾ ನಿಮ್ಗೆ? ಕನ್ನಡ ಬರಲ್ವಾ? ಬರ್ತಲ್ವಾ? ಸರ್ಕಾರದಲ್ಲಿ ಸಿದ್ದರಾಮಯ್ಯ ಹೇಳ್ತಾನೆ ರೈತ ಜನಸ್ನೇಹಿ ಸರ್ಕಾರ ಅಂತ, ಪೊಲೀಸ್ನವ್ರು ಹೇಳ್ತಾರೆ ಜನಸ್ನೇಹಿ ಪೊಲೀಸು ಅಂತ, ಅಧಿಕಾರಿ ಗುಂಡ ಅಧಿಕಾರಿ ಅಂತಿಲ್ಲ, ಜನಸ್ನೇಹಿ ಅಧಿಕಾರಿ ಅಂತ ಕಂಡಿರೋದು ನಿಮ್ಗೂ. ಚಿಕ್ಕ ವಯಸ್ಸಿದೆಯಪ್ಪ ಇನ್ನು ನಿಮ್ಗೆ, ಇನ್ನು ಸಾಕಷ್ಟು ಬೆಳಿಬೇಕು. ಯಾಕೆ ಫೋನು ನಿಮ್ದು? ಅದು ಸರ್ಕಾರದ ಫೋನಲ್ಲಿ ನಿಂದಿರೋದು. ಸರ್ಕಾರ ನಿಮ್ಗೆ ಫೋನ್ ಕೊಟ್ಟಿಲ್ವಾ? ಮೊನ್ನೆ ಜಿಲ್ಲಾಧಿಕಾರಿಗಳನ್ನ ಕೇಳಿದೆ, ನಮ್ಮ ಫೋನ್ ತೆಗಿಲ್ಲ ನೀವು. ಜೇನ್ ತಯಾರು ಮಾಡಿ, ಎಣ್ಣೆ ತಗಾರಿ, ಹಪ್ಪಳ ಮಾಡಿ, ಉಪ್ಪಿನಕಾಯಿ ಮಾಡಿ ಅಂತ ಮೋದಿ ಬೋಂಡ ಮಾಡಿ ಹೇಳ್ತಾನೆ. ಇಟ್ಕ ಮಾಡೋನು ಲೈಸೆನ್ಸ್ ಕೊಡಲ್ಲ ಅಂತ ಏನ್ರಿ ಇದು? ಮೋದಿ ಏನ್ ಹೇಳ್ತಾನೆ? ಬೋಂಡ ಮಾಡಿ. ಸಿದ್ದರಾಮಯ್ಯ ಅಂತಾನೆ ಫ್ರೀ ಬಸ್ ತಿರುಗಾಡಿ ಅಂತ ಹೇಳ್ತಾನೆ. ಸಿದ್ದರಾಮಯ್ಯನೂ ನಾನು ಮಹಿಳೆಯರಿಗೆ ಫ್ರೀ ಬಿಟ್ಟು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ. ಮೋದಿ ಏನ್ ಹೇಳ್ತಾನೆ? ಬೋಂಡ ಮಾಡಿ, ಪಕೋಡ ಮಾಡಿ, ಬೇಕರಿ ಐಟಮ್ ಮಾಡಿ, ಸಾವಯವ ವಸ್ತು ಉತ್ಪನ್ನ ಮಾಡಿ. ಇನ್ನು ಮುಂದೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಪ್ರಧಾನಮಂತ್ರಿಗಳು, ನಿಮ್ಮ ಮೇಲಧಿಕಾರಿಗಳು ಎಲ್ಲರೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಮಾಡಿ ಅಂತ ಹೇಳ್ತಾರೆ. ಒಂದು ವಸ್ತು ಒಂದು ಉತ್ಪನ್ನ ರೈಲ್ವೆ ಸ್ಟೇಷನ್ ಅಂತ ಮೋದಿ ಫೋಟೋ ಅದು ತಗದಾಕಪ್ಪಾಗ ಅದ್ಯಾಕ ಹಾಕೊಂಡಿದ್ರಿ ನೀವೆಲ್ಲ? ಯಾಕೆ ಜಿಲ್ಲಾ ಮಟ್ಟದಲ್ಲಿ ಪ್ರತಿ 3 ತಿಂಗಳಿಗೊಂದ್ಸಾರಿ ಏನೇನೋ ಕೃಷಿಗೆ ಸಂಬಂಧಪಟ್ಟಾಗಿ PNGP ಏನಾಗಿದೆ, PMFB ಏನಾಗಿದೆ, ಬ್ಯಾಂಕ್ನವ್ರು ಲೋನ್ ಎಷ್ಟು ಕೊಟ್ಟಿದ್ದಾರೆ, ಇದೆಲ್ಲ ಯಾಕೆ ಚೆಕ್ ಮಾಡ್ತೀರಿ? ಇದೆಲ್ಲ ಕೆಲಸ ಮಾಡ್ಲಿಕ್ಕೆ ಅಂತಾನೆ. ಆದ್ರಿಂದ ನೀವು ಸ್ವಲ್ಪ ಇನ್ನೂ ಅನುಭವ ಕಡಿಮೆ ಇದೆ, ಅನುಭವ ತಿಳ್ಕೊಳ್ಳಿ. ಈಗ ನಾವು ಬಂದಿರತಕ್ಕಂಥದ್ದು ಮೂಲ ಉದ್ದೇಶ ಮಾನ್ಯ ಪ್ರಾದೇಶಿಕ ಆಯುಕ್ತರೆ, ಚಾಮರಾಜನಗರದಲ್ಲಿ ತಾವು ಸಭೆ ಮಾಡುವಂತ ನಡವಳಿ ನಮಗೆ ಕೊಟ್ಟಿಲ್ಲ. ಯಾಕೆ? ಎರಡನೇದು, ಎಷ್ಟು ಕಟ್ಟಡಗಳು ಅಕ್ರಮ ಇದಾವೆ, ಸಕ್ರಮ ಇದಾವೆ ಅಂತಕ್ಕಂಥ ನಿಮ್ಮ ಕೆಳಹಂತ ಅಧಿಕಾರಿಗಳಿಗೆ ನೀವು ಅವತ್ತು ಒಂದು ಟಾರ್ಗೆಟ್ ಕೊಟ್ಟಿದ್ರಿ. ಯಾರಿಗೆ? ಭೂದು ದಾಖಲೆಗಳ ವಿಭಾಗ, ಜಂಟಿ ದಾಖಲೆ ನಿರ್ದೇಶಕರು ಎಲ್ಲರಿಗೂ ಕೊಟ್ಟು ಅಳತೆ ಮಾಡ್ತಕ್ಕಂಥವ್ರು, ಸರ್ವೆ ಮಾಡೋರು ಎಲ್ಲರಿಗೂ ಹೇಳಿ. ಅವರೆಲ್ಲ ವರದಿ ಕೊಟ್ಟಿಲ್ವಾ? ಇಲ್ಲ ನಮ್ಮ ತಾವು ಅಳದು ಮೀಟ್ರ್ ಅದ, ಮೊಳ ಕಟ್ಟಿ ಮಡಿಕಣಿ, ನಾವು ಮೊಳ ಕಟ್ಟಿ ತಕೊಂಬಂದು ಅಳತ ಮಾಡಿ ನಾವೇ ಜಾಗ ಬಿಡಿಸೋದು. ನಮ್ಮ ಹಳ್ಳಿ ಭಾಷೆಯಲ್ಲಿ ಏನೋ ನಮ್ಮ ತಾವು ಮೊಳ ಅದ ನೋಡಿ, ಗಜ ಮತ್ತು ಮೊಳದ್ದು ಪಟ್ಟಿ ಅದ. ನಮ್ಮ ತಾತ ಮುತ್ತ ಹಾತಿದ್ರು ಮಡ್ಗರ, ಅದು ತಕೊಂಬಂದು ನಾವು ರೆಸಾರ್ಟ್ಗಳನ್ನೆಲ್ಲ ನಾವು ತೆರವು ಮಾಡ್ತಾವ. ಇಲ್ಲ ನಿಮ್ಮ ಮೀಟ್ರ್ ಪ್ರಕಾರ, ನಿಮ್ಮ ಅಳತೆ ಗಜ ಪಟ್ಟಿ ಪ್ರಕಾರ ಇದೆಯಲ್ಲ ಮೀಟ್ರು, ನಿಮ್ಮ ಮೀಟ್ರ್ ಪ್ರಕಾರ ನೀವು ತೆರವು ಮಾಡಿದ್ರೆ, ನಮ್ಮ ಗಜ ಮೊಳದ ಪ್ರಕಾರ ನಾವು ತೆರವು ಮಾಡೋದು. ಎರಡು ಸ್ಪಷ್ಟ ಆಗಬೇಕು. ಜೊತೆಗೆ ನಿಮಗೆ ಅಲ್ಲಿ ಯಾರ್ಯಾರಿಗೂ ಒತ್ತಡ ಇದೆಯಾ, ಸಮಸ್ಯೆ ಏನಿದೆ ಅದನ್ನು ಸ್ಪಷ್ಟಪಡಿಸಿ. ಇಲ್ಲಿ ತನಕ ಏನೇನು ಕ್ರಮ ತಗೊಂಡಿದ್ರಿ ಇಷ್ಟೇ ನಮಗೆ ಬೇಕಾಗಿರೋದು ಸರ್, ಇನ್ನೇನು ಅಲ್ಲ. ನೀವು ಕೊಟ್ಟು ಮಾತಂತೆ 25ನೇ ತಾರೀಕು ಒಳಗಡೆ ಜಿಲ್ಲಾಧಿಕಾರಿಗಳ ಸೂಚನಾ ಫಲಕದಲ್ಲಿ ಇಂತಿಂತ ತೆರವು ಮಾಡಿವೆ ಅಂತ ನೀವು ಅನೌನ್ಸ್ ಮಾಡಿಬಿಟ್ಟಿದ್ರೆ ನಾವು ಈ ಥರ ಬಟ್ಟೆ ಬಿಚ್ಕೊಂಡು ಬರಬೇಕಾಗಿ ಆಗಬೇಕೇ. ಇನ್ನು ಮುಂದಕ್ಕೆ ಏನು ತೀರ್ಮಾನ ಮಾಡಿದ್ದಾರೆ ಎಲ್ಲರೂ ಜನ? ಸರ್ಕಾರವು ಮಾತು ತಪ್ಪುತ್ತೆ, ಮೋದಿ ವಚ್ಚೋರು ಮಾತು ತಪ್ತಾನೆ, ಸಿದ್ದರಾಮಯ್ಯನ ವಚ್ಚೋರು ಮಾತು ತಪ್ತಾನೆ, ಅಧಿಕಾರಿಗಳು ಮಾತು ತಪ್ತಾರೆ. ನಿಮ್ಗೆಲ್ಲರಿಗೂ ಬೆತ್ತಲೆ ಸೇವೆ ಪೂರೈಕೆ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಬೆತ್ತಲೆಯಾಗಿ ಈ ಸಮಸ್ಯೆ ಬಗೆಹರಿಸಲಿಕ್ಕೆ ಹೋರಾಟ ಮಾಡಬೇಕಾ, ಇಲ್ಲ ನಿಯತ್ತಿಂದ ಪ್ರಾಮಾಣಿಕವಾಗಿ ನೀವು ತಗೊಳ್ತಕ್ಕಂಥ ಸಂಬಳಕ್ಕೆ ಏನು ಕ್ರಮ ತಗೋಬೇಕು ಅದ್ರ ಮೇಲೆ ಕ್ರಮ ತಗೋತೀರಾ ಅಷ್ಟೇ ಹೇಳಿ. ಇನ್ಯಾರು ಮಾತಾಡಿದ್ರೆ ಪ್ಲೀಸ್ ಅವ್ರು ಉತ್ತರ ಕೊಡಿ. ಪರಿಚಯ ಮಾಡ್ಕೊಂಡ್ರೆ ಮಾತಾಡ್ರಿ. ನಾನು ದಿನೇಶ್ ಕುಮಾರ್ ಮೀನಾ, ಇಸಿ ಕೊಳೆಗಾಲ ಇದ್ದೀನಿ. ಸೊ ನನಗೆ DC ಮೇಡಮ್ ಆಲ್ರೆಡಿ ಹೇಳಿದ್ದಾರೆ ನೀವು ಫೋನ್ ಮಾಡಿದ್ರಿ ಅಂತ ಏನೇನಿದೆ ಅದರಲ್ಲಿ. ನಿಮಗೆ ಏನು ಇಟ್ಟಿಗೆ ಫ್ಯಾಕ್ಟ್ರಿ ಇದೆ ಅದರಲ್ಲಿ ನಾನು ಏನು ಮಾಡಿಲ್ಲ, ಅದರಲ್ಲಿ ಟೌನ್ ಪ್ಲಾನಿಂಗಿಂದ ರಿಜೆಕ್ಟ್ ಆಗಿರೋದು ಕೇಸ್. ಸೊ ಅದಕ್ಕೆ ನನಗೆ ರಿಜೆಕ್ಟ್ ಮಾಡಲೇಬೇಕು. ಸೊ ಅದಕ್ಕೆ ನಾನು ರಿಜೆಕ್ಟ್ ಮಾಡಿದ್ದೀನಿ ಆವಾಗ. ಸೊ ನೀವು ಆಲ್ರೆಡಿ ನನ್ನ ಆಫೀಸಲ್ಲಿ ಫೋನ್ ಮಾಡಿದ್ರಿ. ಸೊ ಅದಕ್ಕೆ ನನಗೆ ಎಲ್ಲ ಗೊತ್ತು, ಮಾಹಿತಿ ಇತ್ತು. ಬಟ್ ನಿಮ್ಮ ಮುಂದೆ ಏನು ಹೇಳೋಕ್ಕಾಗುತ್ತೆ ನನಗೆ? ಗೊತ್ತಾಯ್ತು. ಈಗ ನಾವು ಬಂದಿರತಕ್ಕಂಥದ್ದು ಮೂಲ ಉದ್ದೇಶ ಮಾನ್ಯ ಪ್ರಾದೇಶಿಕ ಆಯುಕ್ತರೆ, ಚಾಮರಾಜನಗರದಲ್ಲಿ ತಾವು ಸಭೆ ಮಾಡುವಂತ ನಡವಳಿ ನಮಗೆ ಕೊಟ್ಟಿಲ್ಲ. ಯಾಕೆ? ಎರಡನೇದು, ಎಷ್ಟು ಕಟ್ಟಡಗಳು ಅಕ್ರಮ ಇದಾವೆ, ಸಕ್ರಮ ಇದಾವೆ ಅಂತಕ್ಕಂಥ ನಿಮ್ಮ ಕೆಳಹಂತ ಅಧಿಕಾರಿಗಳಿಗೆ ನೀವು ಅವತ್ತು ಒಂದು ಟಾರ್ಗೆಟ್ ಕೊಟ್ಟಿದ್ರಿ. ಯಾರಿಗೆ?
ಬೂದು ದಾಖಲೆಗಳ ವಿಭಾಗ, ಜಂಟಿ ದಾಖಲೆ ನಿರ್ದೇಶಕರು ಎಲ್ಲರಿಗೂ ಕೊಟ್ಟು ಅಳತೆ ಮಾಡ್ತಕ್ಕಂಥವ್ರು, ಸರ್ವೆ ಮಾಡೋರು ಎಲ್ಲರಿಗೂ ಹೇಳಿದ್ವಿ. ಅವರೆಲ್ಲ ವರದಿ ಕೊಟ್ಟಿಲ್ವಾ? ಇಲ್ಲ ನಮ್ಮ ತಾವು ಅಳದು ಮೀಟ್ರ್ ಅದ, ಮೊಳ ಕಡ್ಡಿ ಮಡಿಕಣಿ ನಾವು ಮೊಳ ಕಡ್ಡಿ ತಗೊಂಬಂದು ಅಳತೆ ಮಾಡಿ ನಾವೇ ಜಾಗ ಬಿಡಿಸೋದು. ನಮ್ಮ ಹಳ್ಳಿ ಭಾಷೆಯಲ್ಲೇನೋ ನಮ್ಮ ತಾವು ಮೊಳ ಅದ ನೋಡಿ, ಗಜ ಮತ್ತು ಮೊಳದ್ದು ಪಟ್ಟಿ ಅದ ನಮ್ಮ ತಾತ ಮುತ್ತ ಹಾತಿದ್ರು ಮಡ್ಗರ. ಅದು ತಗೊಂಬಂದು ನಾವು ರೆಸಾರ್ಟ್ಗಳನ್ನೆಲ್ಲ ನಾವು ತೆರವು ಮಾಡ್ತಾವ. ಇಲ್ಲ ನಿಮ್ಮ ಮೀಟ್ರ್ ಪ್ರಕಾರ, ನಿಮ್ಮ ಅಳತೆ ಗಜ ಪಟ್ಟಿ ಪ್ರಕಾರ ಇದೆಯಲ್ಲ ಮೀಟ್ರು, ನಿಮ್ಮ ಮೀಟ್ರ್ ಪ್ರಕಾರ ನೀವು ತೆರವು ಮಾಡಿದ್ರೆ, ನಮ್ಮ ಗಜ ಮೊಳದ ಪ್ರಕಾರ ನಾವು ತೆರವು ಮಾಡೋದು. ಎರಡು ಸ್ಪಷ್ಟ ಆಗಬೇಕು. ಜೊತೆಗೆ ನಿಮಗೆ ಅಲ್ಲಿ ಯಾರ್ಯಾರಿಗೂ ಒತ್ತಡ ಇದೆಯಾ, ಸಮಸ್ಯೆ ಏನಿದೆ ಅದನ್ನು ಸ್ಪಷ್ಟಪಡಿಸಿ. ಇಲ್ಲಿ ತನಕ ಏನೇನು ಕ್ರಮ ತಗೊಂಡಿದ್ರಿ ಇಷ್ಟೇ ನಮಗೆ ಬೇಕಾಗಿರೋದು ಸರ್, ಇನ್ನೇನು ಅಲ್ಲ. ನೀವು ಕೊಟ್ಟು ಮಾತಿನಂತೆ 25ನೇ ತಾರೀಕು ಒಳಗಡೆ ಜಿಲ್ಲಾಧಿಕಾರಿಗಳ ಸೂಚನಾ ಫಲಕದಲ್ಲಿ ಇಂತಿಂತ ತೆರವು ಮಾಡಿವೆ ಅಂತ ನೀವು ಅನೌನ್ಸ್ ಮಾಡಿಬಿಟ್ಟಿದ್ರೆ ನಾವು ಈ ಥರ ಬಟ್ಟೆ ಬಿಚ್ಚಿಕೊಂಡು ಬರಬೇಕಾಗಿ ಮಾಡಬೇಕೇ. ಇನ್ನು ಮುಂದಕ್ಕೆ ಏನು ತೀರ್ಮಾನ ಮಾಡಿದರೆ ಎಲ್ಲರೂ ಜನ, ಸರ್ಕಾರವು ಮಾತು ತಪ್ಪುತ್ತೆ, ಮೋದಿ ವಚ್ಚೂರು ಮಾತು ತಪ್ತಾನೆ, ಸಿದ್ದರಾಮಯ್ಯ ವಚ್ಚೂರು ಮಾತು ತಪ್ತಾನೆ, ಅಧಿಕಾರಿಗಳು ಮಾತು ತಪ್ತಾರೆ. ನಿಮ್ಗೆಲ್ಲರಿಗೂ ಬೆತ್ತಲೆ ಸೇವೆ ಪೂರೈಕೆ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಬೆತ್ತಲೆಯಾಗಿ ಈ ಸಮಸ್ಯೆ ಬಗೆಹರಿಸಲಿಕ್ಕೆ ಹೋರಾಟ ಮಾಡಬೇಕಾ, ಇಲ್ಲ ನಿಯತ್ತಿಂದ ಪ್ರಾಮಾಣಿಕವಾಗಿ ನೀವು ತಗೊಳ್ತಕ್ಕಂಥ ಸಂಬಳಕ್ಕೆ ಏನು ಕ್ರಮ ತಗೋಬೇಕು ಅದ್ರ ಮೇಲೆ ಕ್ರಮ ತಗೋತೀರಾ ಅಷ್ಟೇ ಹೇಳಿ. ಇನ್ಯಾರು ಮಾತಾಡಿದ್ರೆ ಪ್ಲೀಸ್ ಅವ್ರು ಉತ್ತರ ಕೊಡಿ. ಇಲ್ಲ, ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ, ಕನ್ನಡ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳೇ, ತಾವು ಎಲ್ಲ ಹಳ್ಳಿಕೆರೆ ಭಾಗ್ಯರಾಜ್ ಅವರು ಆ್ಯಕ್ಚುಲಿ ಇಲ್ಲಿ ಬಂದ ದಿನವೇ ನಾವು ಹೇಳಿದ್ವಿ ಒಂದು ಸಭೆ ಮಾಡ್ತೀವಿ ಅಂತ. ಸೊ ಚಾಮರಾಜನಗರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆನೂ ಮಾಡಿದ್ವಿ. ಸಭೆಯಲ್ಲಿ ನಾವು ಆ್ಯಕ್ಚುಲಿ 2 ಜಿಲ್ಲೆ, ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ ವ್ಯಾಪ್ತಿದು ಚರ್ಚೆ ಬಂದಾಗ ಸೊ 15 ದಿನದಲ್ಲಿ ಸರ್ವೆ ಮಾಡ್ತೀವಿ ಅಂತ ನಮ್ಮ ಮೈಸೂರು ಜಿಲ್ಲಾಧಿಕಾರಿಗಳು ಕೂಡ, ಯಾಕಂದರೆ ಜಾಸ್ತಿ ನಮ್ಮ ಕಬಿನಿ ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ಜಾಸ್ತಿ ಇದು ಆಗಿತ್ತು. ಸೊ ಅವರು ಸರ್ವೆ ಮಾಡ್ತೀವಿ ಅಂತ ಅವರು ಕೂಡ ಹೇಳಿದರು. ಸೊ ಆಮೇಲೆ ಸರ್ವೆ ಮಾಡಿ ಕ್ರಮ ತಗೊಳ್ಳೋದಕ್ಕೆ ನಾವು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ವಿ. ಅದಾದ ಅದೇ ಈ ಕಳೆದ ಒಂದು 15 ದಿನಗಳಲ್ಲಿ ಸುಮಾರು 10ಕ್ಕಿಂತ ಹೆಚ್ಚು, ಅಥವಾ ಅಲ್ಲಿ ಎಷ್ಟು ರೆಸಾರ್ಟ್ ಇದೆ ಅವತ್ತಿನಿಂದಲೇ ಅವರು ಸರ್ವೆ ಕಾರ್ಯ ಪ್ರಗತಿಯಲ್ಲಿ ಸರ್ವೆ ಆಗಿದೆ, ಸರ್ವೆ ಮಾಡಿದ್ದಾರೆ. ನಾನು ಕೂಡ ನಿನ್ನೆನೂ ಕೂಡ ಮಾತಾಡಿದ್ದೀನಿ ಜಿಲ್ಲಾಧಿಕಾರಿಗಳಿಗೆ. ಅವರು ಹೇಳಿದ್ದಾರೆ ಸರ್ವೆ ಕಾರ್ಯ ಎಲ್ಲ ರೆಸಾರ್ಟ್ದು ಸರ್ವೆ ಕಾರ್ಯ ನಾವು ಪೂರ್ಣ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಒಂದೇ ನಿಮಿಷ ಸರ್. ಸೊ ಸರ್ವೆ ನಾವು ಏನು ಅವತ್ತು ಒಂದು ತೀರ್ಮಾನವನ್ನು ತಗೊಂಡಿದ್ವಿ, ಸರ್ವೆ ಮುಗಿಬೇಕು ಅಂತ. ಸೊ ಸರ್ವೆ ಕಾರ್ಯವನ್ನ ಅವರು ಮಾಡಿದ್ದಾರೆ, ಎಲ್ಲ ರೆಸಾರ್ಟ್ ಸರ್ವೆ ಕಾರ್ಯವನ್ನ ಮಾಡಿದ್ದಾರೆ. ಅದರಲ್ಲಿ ಯಾವ್ದಾವ್ದು ಒತ್ತುವರಿ ಇದನ್ನ ಮಾಡಿದರೆ ಅದನ್ನು ಕೂಡ ಅವರು ಸ್ಕೆಚ್ ಅಲ್ಲಿ ಮಾಡಿದ್ದಾರೆ. ಆಮೇಲೆ ನಿನ್ನೆ ದಿನ ಒಂದು ಐ ಥಿಂಕ್ ರೆಡ್ ಅರ್ತ್ ಅಂತ ಒಂದು ರೆಸಾರ್ಟ್ 1 ಎಕರೆ ಜಮೀನನ್ನ ತೆರವು ಕೂಡ ಮಾಡಿದ್ದಾರೆ. ಸೊ ಏನು ಒತ್ತುವರಿ ಆಗಿತ್ತು, 1 ಎಕರೆ ಅವರು ಬೇಲಿಯನ್ನು ಹಾಕೊಂಡಿದ್ರು, ಅವರು ಬೇಲಿನೂ ತೆಗೆದು ಹಾಕಿದ್ದಾರೆ, ಆಮೇಲೆ ಟ್ರಂಚನ್ನು ಹಾಕಿದ್ದಾರೆ. ಬಟ್ ಆ ವರದಿ ಇನ್ನೂ ನಮಗೆ ಬಂದು, ಯಾಕಂದ್ರೆ ನಿನ್ನೆನೇ ಆಗಿದೆ. ಇವತ್ತು ಇನ್ನೂ DC ಆಫೀಸಲ್ಲಿನೂ ಕೂಡ ಅಲ್ಲಿನೂ ಕೂಡ ಕೆಲವು ಗುಂಪುಗಳು ಅಲ್ಲಿನೂ ಇರೋದ್ರಿಂದ ಸೊ ಎಲ್ಲ ಅಧಿಕಾರಿಗಳು ಅವರು ಅಲ್ಲಿ ಇದ್ದಾರೆ. ಸೊ ಬಟ್ ನನಗೆ ದೂರವಾಣಿ ಮುಖಾಂತರ ಅವರು ನನಗೆ ಹೇಳಿದ್ದಾರೆ ಸರ್ವೆ ಕಾರ್ಯ ಕಂಪ್ಲೀಟ್ ಆಗಿದೆ, ಆಮೇಲೆ ಒತ್ತುವರಿ ಕಾರ್ಯ ಏನು ಒತ್ತುವರಿ ಮಾಡಿದ್ರೆ ತೆರವು ಆಗಿದೆ, ಕ್ರಮ ಆಗಿದೆ. ಸೊ ಬಟ್ ಒಂದು ಇದು ಆಗಿದೆ, ಉಳಿದಿದ್ದೇನಿದೆ ಅದನ್ನು ಹಂತವಾಗಿ ಅವರು ಮಾಡ್ತೀವಿ ಅಂತ ಹೇಳಿದ್ದಾರೆ. 1 ಎಕರೆ ಜಮೀನನ್ನ ಮಾಡಿ ಟ್ರೆಂಚ್ ಹಾಕಿ ಬೇಲಿ ತೆಗೆದು ಆ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತು ಚಾಮರಾಜನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಅಲ್ಲಿನೂ ಕೂಡ ಏನು ನಾವು ಅವರು ಕ್ಯಾಟ್ಗೆ ಹೋಗಿ ಏನೋ ಒಂದು ಸ್ಟೇ ತೆಗೆದುಕೊಂಡು ಬಂದಿದ್ರು. ಬಟ್ ಆದ್ರೂ ಕೂಡ ಈಗಾಗಲೇ ನೋಟಿಸ್ ಗಳನ್ನ, ಆಮೇಲೆ ಚಾಮರಾಜನಗರ ಜಿಲ್ಲಾಧಿಕಾರಿಗಳು ಇದ್ದಾರೆ, ಅಲ್ಲಿ ಇನ್ನೂ ಟಾಸ್ಕ್ ಫೋರ್ಸ್ ಕಮಿಟಿಗಳು ಆಗಿರ್ಲಿಲ್ಲ. ಸೊ ಎಲ್ಲ ಇಲಾಖೆ ತಕ್ಷಣ ಮೀಟಿಂಗ್ ಆದ ತಕ್ಷಣನೇ ಅವರು ಎಲ್ಲ ಟಾಸ್ಕ್ ಫೋರ್ಸ್ ಕಮಿಟಿಗಳನ್ನ ಮಾಡಿದ್ದಾರೆ. ಆ ಟಾಸ್ಕ್ ಫೋರ್ಸ್ ಕಮಿಟಿ ಮೀಟಿಂಗ್ಗಳು ಸಭೆ ಮಾಡಿ ಅವರು ಕೂಡ, ಯಾಕಂದ್ರೆ ಸಡನ್ ಆಗಿ ಹೋಗಿ ಯಾವುದು ಕ್ರಮ ತಗೊಳಕ್ಕಾಗಲ್ಲ, ಯಾಕಂದ್ರೆ ಕೋರ್ಟ್ಗೆ ಹೋದ್ರೆ ಮತ್ತೆ ಅದು ಸ್ಪರ್ಶ ಆಗುತ್ತೆ. ಅವರು ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದೀವಿ ಅಂತ ಅವರು ಕೂಡ ಹೇಳಿದ್ದಾರೆ. ಸೊ ಏನು ಒಂದು ಸಭೆ ಆಗಿತ್ತು, ಆ ಸಭೆಗೆ ಸರ್ವೆ ಕಾರ್ಯನೂ ಆಗಿದೆ, ಆಮೇಲೆ ಒತ್ತುವರಿ ತೆರವನ್ನು 1 ರೆಸಾರ್ಟ್ ಅಲ್ಲಿ ಮಾಡಿದ್ದಾರೆ, ಮತ್ತು ನೋಟಿಸ್ಗಳನ್ನ ಕೂಡ ಕೊಟ್ಟಿದ್ದಾರೆ. ಮತ್ತು ಉಳಿದಿರೋ ಏನು ಕಾರ್ಯ ಇದೆ ಸೊ ಅದನ್ನು ಕೂಡ ಮೈಸೂರು ಜಿಲ್ಲಾಧಿಕಾರಿಯವರು ಮತ್ತು ಚಾಮರಾಜನಗರ ಜಿಲ್ಲಾಧಿಕಾರಿಯವರು ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ರೈತ ಹೋರಾಟಕ್ಕೆ, ಅನ್ನದಾತನ ಹೋರಾಟಕ್ಕೆ, ರೈತ ಮಕ್ಕಳ ಹೋರಾಟಕ್ಕೆ
ಫಸ್ಟ್ ವೇವ್ ನ್ಯೂಸ್. ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.